ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ ದೇಶದ ಅತಿ ದೊಡ್ಡ ಸೇಲ್ ಫ್ಲಿಪ್ಕಾರ್ಟ್ ಬಿಗ್ ಬಿಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸೇಲಲ್ಲಿ ನೀವಂದ್ರು ಒಂದು ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಆಗಲಿ, ಒಳ್ಳೆ ಆಫರ್ ಅಥವಾ ಕ್ರೇಜಿ ಪ್ರೈಸ್ ಡ್ರಾಪ್ ಆಗಿರೋ ಒಂದು ಖತರ್ನಾಕ್ ಫೋನ್ ಹುಡುಕ್ತಿದ್ರಪ್ಪ ಅಂತಂದ್ರೆ, ಸೊ ನಾನು ಇವತ್ತಿನ ನೋಡಲ್ಲಿ 10,000 ಬಜೆಟ್ ಇಟ್ಕೊಂಡು 1.5 ಲಕ್ಷ ತನಕ ಯಾವೆಲ್ಲ ಒಳ್ಳೆ ಆಫರ್ಸ್ ಮತ್ತು ಪ್ರೈಸ್ ಡ್ರಾಪ್ ಆಗಿರುವಂಥ ಖತರ್ನಾಕ್ 15 ಫೋನ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಂತಂದ್ರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದಿಟ್ಟು ಟೆಕಿ ಸೋಮ್ ಕನ್ನಡ. ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಬಹುದು. ಸೊ ನಮ್ಮ ಲಿಸ್ಟಲ್ಲಿ ಮೊದಲನೇ ಫೋನ್ ಬರುತ್ತೆ ಮೋಟೋ G45 5G, ಕಂಪ್ಲೀಟ್ಲಿ ವೆಗನ್ ಲೆದರ್ ಡಿಸೈನ್ ಒಂದಿಗೆ 6.5 ಇಂಚಸ್ ಇರುವಂತಹ ಫುಲ್ HD+ LCD ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಚಿಪ್ಸೆಟ್ ಒಂದಿಗೆ ಒಂದು ಮಿಡ್ ಅಲ್ಲಿ ಒಳ್ಳೆ ಗೇಮ್ ಪ್ಲೇ ಆಡೋದ್ರ ಜೊತೆಗೆ 50 ಮೆಗಾ ಪಿಕ್ಸೆಲ್ OIS ಸೆನ್ಸರ್ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಫೋಟೋ ಜೊತೆಗೆ 5000 mAh ಬ್ಯಾಟರಿ, ಡುವಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸ್ ಒಂದಿಗೆ ಈ ಪ್ರೈಸಿಂದಲ್ಲಿ ಒಂದು ಬೆಂಕಿ ಆಪ್ಷನ್ ಆಗ್ಬೋದು. ಸೊ ಈ ಫೋನ್ ಲಾಂಚ್ ಆಗಿದ್ದು 13,000 ರೂಪಾಯಿಗೆ, ಬಟ್ ಈ ಸೇಲ್ ನಿಮಗೆ ಇದು ಜಸ್ಟ್ 10,991 ರೂಪಾಯಿ ಸಿಗ್ತದೆ. ಲಿಸ್ಟಲ್ಲಿ ಎರಡನೇ ಫೋನ್ ಬರುತ್ತೆ. ಇಲ್ಲಿ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ಗೆ CMF Phone 2 Pro ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಕಂಪ್ಲೀಟ್ ಯುನೀಕ್ ಲುಕಿಂಗ್ ಡಿಸೈನ್ ಒಂದಿಗೆ ಸ್ಟೈಲಿಶ್ ಅಟ್ರಾಕ್ಟಿವ್ ಲುಕ್ ಅನ್ನು ಒಳಗೊಂಡು ಬರುತ್ತೆ. 6.7 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ 120 Hz ಡಿಸ್ಪ್ಲೇ ಕೊಡ್ತಿದ್ದಾರೆ. ಮತ್ತು ಈ ನಥಿಂಗ್ OS ನ ಮೀಡಿಯಾ ಎಕ್ಸ್ಪೀರಿಯನ್ಸ್ ಆಗಲಿ, ಆ್ಯಪ್ ಓಪನಿಂಗು, ಕಸ್ಟಮೈಸ್ ಫೀಚರ್ಸ್ಗಳೊಂದಿಗೆ ಇದರಲ್ಲಿ MediaTek Dimensity 7300 Pro ಚಿಪ್ಸೆಟ್ನ ಕೊಡ್ತಿದ್ದಾರೆ. ಇದು ಈ ಬಜೆಟ್ಲಿ 120 FPS ಗೇಮಿಂಗ್ ಸಪೋರ್ಟ್ ಅಂತ ಫಸ್ಟ್ ಫೋನ್ ಅಂತ ಕೂಡ ಕರಿಬಲ್ಲೆ. ಬಾಕಿ 50 ಮೆಗಾ ಪಿಕ್ಸೆಲ್ನ OIS ಸೆನ್ಸರು, 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಒಂದಿಗೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ 5000 mAh ಬ್ಯಾಟರಿ ಒಂದಿಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಮತ್ತು ಪ್ರೈಸ್ ಡ್ರಾಪ್ ಆಗಿರೋದಕ್ಕೆ ಇದೊಂದು ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಕರಿಬಲ್ಲೆ. ಸೊ ಈ ಸ್ಮಾರ್ಟ್ ಫೋನ್ 18,000 ರೂಪಾಯಿ ಲಾಂಚ್ ಆದ್ರು ಈ ಸೆಲಲ್ಲಿ ಬರೀ 15,000 ರೂಪಾಯಿ ಸಿಗ್ತಿದೆ. ಲಿಸ್ಟಲ್ಲಿ ಮೂರನೇ ಫೋನ್ ಬರುತ್ತೆ. ನೀವು ಟ್ರೂಲಿ ಆಲ್ ರೌಂಡರ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಹುಡುಕ್ತಿದ್ರಪ್ಪ ಅಂದ್ರೆ ಮೋಟೋ G96 5G ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಕಂಪ್ಲೀಟ್ಲಿ ವೆಗನ್ ಲೆದರ್ ಡಿಸೈನ್ ಒಂದಿಗೆ IP69 ರೇಟಿಂಗ್ಸ್ ಒಂದಿಗೆ 6.7 ಇಂಚಸ್ ಇರುವಂಥ 140 ಫೋಟೋಸ್ನ POLED 3D ಕರ್ವ್ ಡಿಸ್ಪ್ಲೇ ಒಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಚಿಪ್ಸೆಟ್ನ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ನ OIS ಸೆನ್ಸರ್ ಒಂದಿಗೆ ಒಳ್ಳೆ ಕ್ವಾಲಿಟಿ ಫೋಟೋಗಳು ಕೂಡ ಕೊಡುತ್ತೆ. ಮತ್ತು 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಜೊತೆಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಮತ್ತು 5,500 mAh ಬಿಗ್ಗೆಸ್ಟ್ ಬ್ಯಾಟರಿ ಒಂದಿಗೆ 33 ವಾಟ್ನ ಪವರ್ ಇನ್ ಬಾಕ್ಸ್ ಕೂಡ ಸಿಗುತ್ತೆ. ಸೊ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ 18,000 ರೂಪಾಯಿ ಲಾಂಚ್ ಆದ್ರು ವಿತ್ ಆಫರ್ ಒಂದಿಗೆ ನನ್ನ ಪ್ರಕಾರ 15,000 ರಿಂದ 16,000 ರೂಪಾಯಿಗೆ ಈ ಸಲಲ್ಲಿ ನೋಡಕ್ ಸಿಗುತ್ತೆ. ಲಿಸ್ಟಲ್ಲಿ ನಾಲ್ಕನೇ ಫೋನ್ ಬರ್ತಾ ಇದೆ, ಆಲ್ ಟೈಮ್ ನನ್ನ ಫೇವರೇಟ್. ಮತ್ತು ನೀವು ಟ್ರೂಲಿ 20,000 ಬಜೆಟ್ಲಿ ಒಂದು ಖತರ್ನಾಕ್ ವ್ಯಾಲ್ಯೂ ಫಾರ್ ಮನಿ ಫೋನ್ ನೋಡ್ತಿದ್ರೆ ನಾನು ಸಜೆಸ್ಟ್ ಮಾಡೋದು Vivo T4 5G. ಟ್ರಸ್ಟ್ ಮೀ, ನಾನು ತುಂಬ ಜನರಿಗೆ ಈ ಫೋನನ್ನು ಸಜೆಸ್ಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಸ್ಟೈಲಿಶ್ ಡಿಸೈನ್ ಒಂದಿಗೆ ಸ್ಲಿಮ್ ಕೂಡ ಇದೆ. 6.7 ಇಂಚಸ್ ಇರುವಂಥ ಕಾರ್ಡ್ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಅದು 5000 nits ಒಂದಿಗೆ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಸಖತ್ತಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಡಿಸ್ಪ್ಲೇ ಒಂದಿಗೆ ಒಳ್ಳೆ ಕ್ವಾಲಿಟಿ ಗೇಮಿಂಗ್ ಎಕ್ಸ್ಪೀರಿಯನ್ಸು, ಆ್ಯಪ್ ಓಪನಿಂಗು ಮತ್ತು ಒಳ್ಳೆ ಸ್ಟೋರೇಜ್ ಆಪ್ಷನ್ಸ್ ಒಂದಿಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ OIS ಸೆನ್ಸರ್ಗಳು ಕೊಡ್ತಿದ್ದಾರೆ. ಸೊ ವಿವೋನಲ್ಲಿ ನಾನು ಇದು ಬಜೆಟಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕೂಡ ಡೆಫಿನೆಟ್ಲಿ ಕರಿಬಲ್ಲೆ. 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಒಂದಿಗೆ 4K ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಇದಕ್ಕಿಂತ ಮೇನ್ ಪಾರ್ಟ್ 7300 mAh ಬ್ಯಾಟರಿಯೊಂದಿಗೆ ಇನ್ ಬಾಕ್ಸ್ ನಿಮಗೆ 90 ವಾಟ್ನ ಪವರ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಪ್ಯಾಕೇಜ್ ಆಗೋದ್ರ ಜೊತೆಗೆ ಒಳ್ಳೆ ಪ್ರೈಸ್ ಡ್ರಾಪ್ ಕೂಡ ಸಿಗ್ತಿದೆ. ಈ ಸ್ಮಾರ್ಟ್ ಫೋನ್ 24,000 ರೂಪಾಯಿ ಲಾಂಚ್ ಆಗಿತ್ತು, ಬಟ್ ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಸೇಲ್ ಆಫರಲ್ಲಿ ಜಸ್ಟ್ ನಿಮಗೆ 20,000 ರಿಂದ 21,000 ರೂಪಾಯಿ ಸಿಗಲಿದೆ. ಸೊ ಈ ಪ್ರೈಸ್ನಲ್ಲಿ ಕಣ್ಮುಚ್ಚಿ Vivo T4 5G ನ ಕೊಂಡ್ಕೋಬಹುದು. ಅಲ್ಲಿ ಮತ್ತೊಂದು ಬಜೆಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ 11,000 ರಿಂದ 12,000 ರೂಪಾಯಿ ಅಷ್ಟೇ ಇದೆ ಅಂತಂದ್ರೆ Oppo K13X ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ಈ ಸ್ಮಾರ್ಟ್ ಫೋನ್ 6.7 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಮತ್ತು ಒಳ್ಳೆ ಕ್ವಾಲಿಟಿ ಬ್ಯಾಟರಿ ಎಕ್ಸ್ಪೀರಿಯನ್ಸ್ ಒಂದಿಗೆ 65 ವಾಟ್ನ ಪವರ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಸೊ ಓವರ್ ಆಲ್ 13,000 ರೂಪಾಯಿ ಬಜೆಟ್ಲಿ ಇದನ್ನ ಕೂಡ ನೀವು ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಪ್ರೈಸ್ ಡ್ರಾಪಲ್ಲಿ ಖತರ್ನಾಕ್ ಫೋನ್ ಅಂತ ಕರಿಬಹುದು. ಲಿಸ್ಟಲ್ಲಿ ನೀವು ಒಂದು ಬೆಸ್ಟ್ ಬಜೆಟ್ ಗೇಮಿಂಗ್ ಫೋನ್ ಹುಡುಕ್ತಿದ್ರೆ ಅದು ಜಸ್ಟ್ 15,000 ರೂಪಾಯಿ ಅಷ್ಟಿದೆಪ್ಪ ಅಂದ್ರೆ ರಿಯಲ್ಮಿನವರ ರಿಯಲ್ಮಿ P4 ತುಂಬಾ ಪ್ರೈಸ್ ಕಮ್ಮಿ ಆಗಿಬಿಟ್ಟು ಒಂದು ಒಳ್ಳೆ ಡೀಲ್ ನೋಡಕ್ ಸಿಗ್ತದೆ. ಫ್ರಂಟ್ ಅಲ್ಲಿ 6.7 ಇರುವಂಥ 140 ಫೋಟೋಸ್ನ ಹೈಪರ್ ಗ್ಲೋ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ತುಂಬಾ ಕ್ವಾಲಿಟಿ ಡಿಸ್ಪ್ಲೇ ಕಲರ್ ಅಕ್ಯುರೇಸಿ ಎಕ್ಸ್ಪೀರಿಯನ್ಸ್ ಒಂದಿಗೆ Dimensity 7400 ಅಲ್ಟ್ರಾ ಚಿಪ್ಸೆಟ್ನ ಕೊಡ್ತಾರೆ. ಗೇಮಿಂಗ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬಜೆಟ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡುತ್ತೆ. ಬಾಕಿ 50 ಮೆಗಾ ಪಿಕ್ಸೆಲ್ ಮತ್ತು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಸೆನ್ಸರ್ಸ್ ಒಂದಿಗೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡ್ತಾರೆ. ಮತ್ತೆ ಈ ಬಜೆಟ್ಲಿ ಬಿಗ್ಗೆಸ್ಟ್ 7,000 mAh ಬ್ಯಾಟರಿ ಒಂದಿಗೆ ಇನ್ ಬಾಕ್ಸ್ ನಿಮಗೆ ಒಳ್ಳೆ 80 ವಾಟ್ನ ಪವರ್ ಕೂಡ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ 18,000 ರೂಪಾಯಿ ಲಾಂಚ್ ಆಗಿತ್ತು, ಬಟ್ ವಿತ್ ಆಫರ್ ಒಂದಿಗೆ ಜಸ್ಟ್ 15,000 ರೂಪಾಯಿ ಸಿಗ್ತಿದೆ. ಸೊ ಗೇಮರ್ ಇದ್ರೆ ಜಾಸ್ತಿ ಹಾರ್ಡ್ ಕೋರ್ ಗೇಮ್ಸ್ ಆಡ್ತೀರಾ, ಹೆವಿ ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ರಿಯಲ್ಮಿ P4 ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬಹುದು. ಲಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರುತ್ತೆ. ನಾನು ಈ ಫೋನ್ನ ತುಂಬಾ ಇಷ್ಟ ಕೂಡ ಪಟ್ಟಿದ್ದೀನಿ ಮತ್ತು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಆಗಿ ಕೊಡ್ಕೊಂಡಿದ್ದೀನಿ. ಇಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ಸ್ಗೆ ತುಂಬಾ ಜನಕ್ಕೆ ಹೇಳಿದ ಓವರ್ ಪ್ರೈಸಲ್ಲಿ ಫೋನ್ನ ಪರ್ಚೇಸ್ ಮಾಡೋ ಕೂಡ ಇದ್ದೀನಿ. ಆಮೇಲೆ ಅವ್ರಿಗೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇತ್ತು ಮಚ್ಚ ಅಂತ ಕೂಡ ಫೀಡ್ಬ್ಯಾಕ್ ಕೊಟ್ಟವ್ರೆ. ಎಸ್, ನಾನು ಮಾತಾಡ್ತಾ ಇರೋದು ನಥಿಂಗ್ ಫೋನ್
3A ಕಂಪ್ಲೀಟ್ ಯೂನಿಕ್ ಮತ್ತು ಸ್ಟೈಲಿಶ್ ಲುಕಿಂಗ್ ಒಂದಿಗೆ ಟ್ರಾನ್ಸ್ಪರೆಂಟ್ ಡಿಸೈನ್ ಆಗಿ ಕೊಡ್ತಿದ್ದಾರೆ. 6.7 ಇಂಚಸ್ ಇರುವಂಥ 120 Hz ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಚಿಪ್ಸೆಟ್ಟು, 50 ಮೆಗಾ ಪಿಕ್ಸೆಲ್ನ OIS ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಮತ್ತು 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ. ಇಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಫೋಟೋಸ್ಗಳು ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ. ಎವನ್ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೂಡ ತುಂಬ ಇಷ್ಟ ಆಯ್ತು ನನಗೆ. ಎವನ್ ಈ ಸ್ಮಾರ್ಟ್ ಫೋನ್ 5000 mAh ಬ್ಯಾಟ್ರಿ ಒಂದಿಗೆ ಫಾಸ್ಟ್ ಚಾರ್ಜಿಂಗ್ ಆಗೋದ್ರ ಜೊತೆಗೆ 3+4 years ಕ್ವಾಲಿಟಿ OS ಎಕ್ಸ್ಪೀರಿಯನ್ಸ್ ಕೂಡ ನಥಿಂಗ್ ಕೊಡ್ತಿದ್ದ. ಸೊ ಈ ಫೋನ್ ಹತ್ತಿರ 26,000-27,000 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಸದ್ಯಕ್ಕೆ ವಿತ್ ಆಫರ್ ಇಂದಿಗೆ 21,000 ರೂಪಾಯಿ ಸಿಗಲಿದೆ. ನಿಜವಾಗ್ಲೂ ಈ ಪ್ರೈಸ್ನಲ್ಲಿ ಒನ್ ಆಫ್ ದ ಕ್ವಾಲಿಟಿ ಮತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಲಾಂಗ್ ಟರ್ಮ್ ಯೂಸೇಜ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಆಗಬಹುದು. ರಿಡ್ಯೂಸ್ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನೀವೇನಾದರೂ ನಿಮ್ಮ ಫೋನ್ ತುಂಬ ಲೈಟ್ ವೇಟ್ ಇರಬೇಕು, ಕಾಂಪ್ಯಾಕ್ಟ್ ಇರಬೇಕು, ಅಷ್ಟೇ ಡ್ಯೂರಿಬಲ್ ಕೂಡ ಇರಬೇಕು, ಮತ್ತು ವ್ಯಾಲ್ಯೂ ಫಾರ್ ಮನಿ ಇರಬೇಕಪ್ಪ, ಆಲ್ ಸ್ಪೆಸಿಫಿಕೇಶನ್ ಎಲ್ಲ ಕವರ್ ಇರಬೇಕಪ್ಪ ಅಂದರೆ ನಾನಿಲ್ಲಿ ನಿಮ್ಗೆ ಸಜೆಸ್ಟ್ ಮಾಡೋದು ಮೋಟೋ ಎಡ್ಜ್ 60 ಫ್ಯೂಷನ್. ಫ್ರಂಟಲ್ಲಿ 6.6 ಇರುವಂಥ 1.5K ರೆಜಿಸ್ಟರ್ನ POLED ಕರ್ವ್ ಡಿಸ್ಪ್ಲೇ ಒಂದಿಗೆ ಮೆಡಿಟೆಕ್ನ Dimensity 740 ಹೊಸ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ನ OIS Sony LTE 700C ಸೆನ್ಸರ್ ಒಂದಿಗೆ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಮತ್ತು 5500 mAh ಬಿಗ್ಗೆಸ್ಟ್ ಬ್ಯಾಟರಿ ಒಂದಿಗೆ 68 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಿದ್ದು 23,000 ರೂಪಾಯಿಗೆ. ಬಟ್ ಕರೆಂಟ್ ಆಫರಲ್ಲಿ ಜಸ್ಟ್ 19,990 ರೂಪಾಯಿ ನೋಡೋಕೆ ಸಿಗ್ತದೆ. ಸೊ ಡೆಫಿನೆಟ್ಲಿ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅದಕ್ಕಿಂತ ಕಾಂಪ್ಯಾಕ್ಟ್ ಲೈಟ್ ವೇಟ್ ಮತ್ತೊಂದು ಹೆವಿ ಯೂಸ್ ಮಾಡೋರಿಗೆ ನಾನು ಈ ಫೋನ್ನ ಸಜೆಸ್ಟ್ ಮಾಡಬಹುದು. ರಿಡ್ಯೂಸ್ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನೀವೇನಾದರೂ ಡೆಡಿಕೇಟೆಡ್ಲಿ ಗೇಮರ್ ಇದ್ದಾರೆ ಅಂದರೆ ಮಾತ್ರ ನಾನು ಈ ಫೋನ್ನ ಸಜೆಸ್ಟ್ ಮಾಡಬಲ್ಲೆ. ನಾನು ಮಾತಾಡ್ತಾ ಇರೋದು ಪೋಕೋ X7 Pro ಬಗ್ಗೆ. ಸೊ ಈ ಸ್ಮಾರ್ಟ್ ಫೋನ್ ಸದ್ಯಕ್ಕೆ ಸೇಲಲ್ಲ ನಿಮಗೆ ಈ 18,000-19,000 ರೂಪಾಯಿ ನೋಡೋಕೆ ಸಿಗ್ಬೋದು. ಬಟ್ ಇದು ಲಾಂಚ್ ಆಗಿದ್ದು ಹತ್ತಿರ 23,000-24,000 ರೂಪಾಯಿ ಆಗಿದೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ಕೊಂಡ್ಕೊಳ್ಳೋಕ್ಕೆ ರೀಸನ್ ಇರುವಂಥ ಪ್ರೈಸ್ ಡ್ರಾಪು ಮತ್ತು ಇರುವಂಥ ಪರ್ಫಾರ್ಮೆನ್ಸು. ಸೊ ಈ ಫೋನ್ 6.7 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ತುಂಬ ಬ್ರೈಟರ್ ಕಲರ್ಫುಲ್ ಆಗಿರುವಂಥ ಡಿಸ್ಪ್ಲೇ ಕೊಡ್ತಿದ್ದಾರೆ. ಮತ್ತು ಸ್ಪೆಷಲಿ ಇರುವಂಥ ಪರ್ಫಾರ್ಮೆನ್ಸಲ್ಲಿ Dimensity 8400 ಅಲ್ಟ್ರಾ ಫ್ಲಾಗ್ಶಿಪ್ ಲೆವೆಲ್ ಮಲ್ಟಿಮೀಡಿಯಾ ಆಗಿರಲಿ, ಗೇಮಿಂಗ್ ಆಗಿರಲಿ, ಉಳಿದಂಥ ಎಲ್ಲ ಪರ್ಫಾರ್ಮೆನ್ಸ್ನ ಇದು ಚುಟ್ಕಿ ಡಿಜಿಟಲ್ ಮಾಡಿಕೊಡುತ್ತೆ. ಹೀಗಾಗಿ ಇದರಂಥ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಟಾಪ್ ನಾಚ್ ಇದೆ. ಈ ಬೆಲ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಚಿಪ್ಸ್ ಅಂತ ಕರಿಬೋದು. ಬಾಕಿ 6,550 mAh ಬ್ಯಾಟ್ರಿಯೊಂದಿಗೆ 90 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಸಿಗುತ್ತೆ. 45 ಮಿನಿಟ್ಸಲ್ಲಿ 0 to 100% ಚಾರ್ಜ್ ಮಾಡುತ್ತೆ. ಎವನ್ UFS 4.0 ಸ್ಟೋರೇಜ್ ಒಂದಿಗೆ 256GB ವೇರಿಯಂಟ್ ಕೂಡ ಸಿಗ್ತದೆ. ಸೊ ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಡೀಸೆಂಟ್ ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಇವರು ಇನ್ನೂ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ನ ತೊಗೊಂಡು ಬಂದಿದ್ದಾರೆ. ಇದು ಕೂಡ ಒಂದು ಕ್ವಾಲಿಟಿ ಕ್ಯಾಮ್ರಾನ ಒಳಗೊಂಡು ಬರ್ತಿತ್ತು. ಸೊ ಡೆಫಿನೆಟ್ಲಿ 18,000-19,000 ರೂಪಾಯಿಗೆ ನಿಮಗೆ ಪೋಕೋ X7 Pro 256GB ಈ ಟಾಪ್ ವೇರಿಯಂಟ್ ನೋಡೋಕೆ ಸಿಗ್ತಿದ್ರೆ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಗೇಮರ್ ಇದ್ರೆ ಅಂದರೆ ಮಾತ್ರ ಒಂದು ಆಪ್ಷನ್ ಆಗಿ ಇಟ್ಕೊಂಡು ಈ ಸ್ಮಾರ್ಟ್ ಫೋನ್ನ ಚೂಸ್ ಮಾಡ್ಕೋಬಹುದು. ರಿಡ್ಯೂಸ್ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸೇಲ್ ಆಗ್ತಿರುವಂಥ ಆಂಡ್ರಾಯ್ಡ್ ಫೋನ್ ಸ್ಯಾಮ್ಸಂಗ್ S24 FE. ಸೊ ನಿಮ್ಮ ಹತ್ರ ಫ್ಲಾಗ್ಶಿಪ್ ಲೆವೆಲ್ಲ ಬಜೆಟ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದು ಬಜೆಟ್ ಪ್ರೈಸಲ್ಲೇ ಫ್ಲಾಗ್ಶಿಪ್ ಫೀಚರ್ಸ್ನ ಕೊಡ್ತಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ಕಂಪ್ಲೀಟ್ ಕಾಂಪ್ಯಾಕ್ಟ್ ಡಿಸೈನ್ ಒಂದಿಗೆ ಸ್ಯಾಮ್ಸಂಗ್ ಅವರ One UI ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಒಂದಿಗೆ 6.7 ಇರುವಂಥ ಡೈನಾಮಿಕ್ ಆಮ್ಲೆಡ್ 2X ಡಿಸ್ಪ್ಲೇ ಒಂದಿಗೆ Exynos 2400 ಚಿಪ್ಸೆಟ್ನ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ನ OIS ಸೆನ್ಸರ್ ಒಂದಿಗೆ ಒಳ್ಳೆ ಕ್ವಾಲಿಟಿ ಸ್ಕಿನ್ ಟೋನ್ ಪಿಕ್ಚರ್ಸ್ಗಳ ಇದರಲ್ಲಿ ಪ್ರೊವೈಡ್ ಮಾಡುತ್ತೆ. ಬಾಕಿ ಟೆಲಿಫೋಟೋ ಲೆನ್ಸ್ ಒಂದಿಗೆ ಒಳ್ಳೆ ಪೋರ್ಟ್ರೇಟ್ ಫೋಟೋಸ್ಗಳನ್ನ ತೆಗೆಯುತ್ತೆ. ಇವನ್ 4700 mAh ಬ್ಯಾಟ್ರಿ ಒಂದಿಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಇದಕ್ಕಿಂತ ಬೆಸ್ಟ್ ಪಾರ್ಟ್ 6+6 years OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಮತ್ತು ಈ ಸ್ಮಾರ್ಟ್ ಫೋನ್ 60,000 ರೂಪಾಯಿ ಲಾಂಚ್ ಆಗಿದೆ. ಇದು ಹತ್ತಿರ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ನಿಮಗೆ 32,000 ರೂಪಾಯಿಗೆ ವಿತ್ ಆಫರ್ ಒಂದು ನೋಡೋಕೆ ಸಿಗಲಿದೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ನಿಮಗೆ ಸೇಲ್ ಹತ್ತಿರ 30,000 ರೂಪಾಯಿ ಸಿಗ್ತಪ್ಪ ಅಂದರೆ ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬಹುದು. ರಿಡ್ಯೂಸ್ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಇಡೀ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲೇ ಎಲ್ಲಕ್ಕಿಂತ ಕ್ರೇಜಿ ಪ್ರೈಸ್ ಡ್ರಾಪ್ ಆಗಿರುವಂಥ ಫೋನ್ Pixel 9. ಕಂಪ್ಲೀಟ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಮತ್ತು ಯುನೀಕ್ ಆಗಿರುವಂಥ ಸ್ಟೈಲಿಶ್ ಪ್ರೀಮಿಯಂ ಡಿಸೈನ್ ಒಂದಿಗೆ 6.3 ಇಂಚಸ್ನ OLED ಡಿಸ್ಪ್ಲೇ, ಗೂಗಲ್ Tensor 4 ಚಿಪ್ಸೆಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಮತ್ತು 4700 mAh ಬ್ಯಾಟರಿ ಒಂದಿಗೆ 27 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ನಿನಂಬಲ್ಲ ಈ ಸ್ಮಾರ್ಟ್ ಫೋನ್ 80,000 ರೂಪಾಯಿ ಲಾಂಚ್ ಆಗಿದೆ ಆಯ್ತಾ. ಬಟ್ ಇದು ಸೇಲಲ್ಲಿ ನಿಮಗೆ ಬರೀ 34,990 ರೂಪಾಯಿ ಸಿಗಲಿದೆ. ಸೊ ಡೆಫಿನೆಟ್ಲಿ ಈ ಪ್ರೈಸಲ್ಲಿ ಸಿಕ್ತಪ್ಪ ಅಂದರೆ ನೀವು ಲಾಂಗ್ ಟರ್ಮ್ ಯೂಸೇಜ್ಗೆ ಬ್ರ್ಯಾಂಡ್ ವ್ಯಾಲ್ಯೂ, ಒಳ್ಳೆ OS, ಪ್ರೀಮಿಯಂ ಕ್ವಾಲಿಟಿ ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ಗೆ ಕಣ್ಣು ಮುಚ್ಚಿ ಸ್ಮಾರ್ಟ್ ಫೋನ್ನ ಕೊಂಡುಕೋಬಹುದು. ರಿಡ್ಯೂಸ್ನಲ್ಲಿ ನೆಕ್ಸ್ಟ್ ಫೋನ್ ಪ್ರತಿ ವರ್ಷ ಈ ಬ್ರ್ಯಾಂಡ್ ಮತ್ತು ಈ ಫೋನ್ಗಂತೂ ಸಿಕ್ಕಾಪಟ್ಟೆ ಜನ ವೇಟ್ ಮಾಡ್ತಿರ್ತಾರೆ. ನಾನು ಮಾತಾಡ್ತಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಬಗ್ಗೆ. ಸ್ಪೆಷಲಿ ಸ್ಯಾಮ್ಸಂಗ್ ಪ್ರತಿ ವರ್ಷ ಈ ಫೋನ್ ಜಾಸ್ತಿ ಬೇಡಿಕೆ ಇರೋದ್ರಿಂದ 2 ಚಿಪ್ಸೆಟ್ ಒಂದಿಗೆ 2 ವೇರಿಯಂಟ್ಸ್ಗಳನ್ನ ತೊಗೊಂಡ್ಬರ್ತಾರೆ. ಸೊ ಈ ಫೋನ್ ತುಂಬ ಕಾಂಪ್ಯಾಕ್ಟ್ ಲೈಟ್ ವೇಟ್ ಡಿಸೈನ್ ಒಂದಿಗೆ ಇದು ತುಂಬ ಚಿಕ್ಕ ಫೋನ್ ಆಗಿದೆ. 6.2 ಇಂಚಸ್ನ ಡೈನಾಮಿಕ್ 2X ಆಮ್ಲೆಡ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್, 3X ಟೆಲಿಫೋಟೋ ಲೆನ್ಸ್ ಒಂದಿಗೆ ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಸ್ ಬರುತ್ತೆ. One UI ಎಕ್ಸ್ಪೀರಿಯನ್ಸ್ ಇದೆ.
4+5 OS ಅಪ್ಡೇಟ್ ಕೊಡ್ತಿದ್ದಾರೆ. ಇವನ್ ತುಂಬ ಸೆಕ್ಯೂರಿಟಿ ಮತ್ತು ತುಂಬ ಹೊಸ AI ಫೀಚರ್ಸ್ಗಳೊಂದಿಗೆ ಈ ಸ್ಮಾರ್ಟ್ಫೋನ್ 4000 mAh ಬ್ಯಾಟ್ರಿಯೊಂದಿಗೆ ವೈರ್ಲೆಸ್ ಚಾರ್ಜಿಂಗು ಈ ಫೀಚರ್ಸ್ಗಳನ್ನು ನೋಡಿರ್ತೀವಿ. ಸೊ ಈ ಫೋನ್ ಪ್ರೈಸ್ ಡ್ರಾಪ್ ಆಗಿದ್ದಕ್ಕೆ ಜಾಸ್ತಿ ಸೇಲ್ ಆಗುತ್ತೆ ಪ್ರತಿ ವರ್ಷ. ಸೊ ಬರೋಬ್ಬರಿ 80,000 ರೂಪಾಯಿ ಲಾಂಚ್ ಆಗಿರುವಂಥ ಫೋನ್ ವಿತ್ ಆಫರ್ನೊಂದಿಗೆ ಜಸ್ಟ್ 39,999 ಸಿಗಲಿದೆ. ಸೊ ನೀವೊಂದು ಕಾಂಪ್ಯಾಕ್ಟ್ ಮತ್ತು ಲಾಂಗ್ ಟರ್ಮ್ ಆಗಿ ಒಂದು ಬ್ರಾಂಡೆಡ್ ಫೋನ್ ಹೋಗ್ತಿದ್ರೆ ಅಂದ್ರೆ S24 ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಇನ್ನು ಕೊನೆಯದಾಗಿ ನೀವಿದ್ರು ಐಫೋನ್ ಡೀಲ್ಸ್ಗೆಲ್ಲ ವೇಟ್ ಮಾಡ್ತಿದ್ದೀರಪ್ಪ ಅಂದ್ರೆ ನೀವು ಅಷ್ಟೇ ಎಲ್ಲ ಗುರು ಇಡೀ ಇಂಡಿಯಾನೇ ವೇಟ್ ಮಾಡ್ತೀವಿ. ಸ್ಪೆಷಲಿ iPhone 16 ಸೀರೀಸ್ ಸಲುವಾಗಿ ಏನು ಕ್ರೇಜಿ ಪ್ರೈಸ್ ಡ್ರಾಪ್ಸ್ಗಳಾಗಿದೆ. ಈ iPhone 16 ನೋಡ್ಕೋಬಹುದು 80,000 ರೂಪಾಯಿ ಲಾಂಚ್ ಇರುವಂತಹ ಫೋನ್ ವಿತ್ ಆಫರ್ನೊಂದಿಗೆ ಜಸ್ಟ್ 52,000 ರೂಪಾಯಿ ಸಿಗ್ತಾ ಇದೆ. ತುಂಬಾ ಕಾಂಪ್ಯಾಕ್ಟ್ ಡಿಸೈನ್ ಒಂದಿಗೆ 6.1 inches ನ ಸೂಪರ್ ರೆಟಿನಾ ಡಿಸ್ಪ್ಲೇನ ಕೊಡ್ತಿದ್ದಾರೆ. A18 ಪವರ್ಫುಲ್ ಬಯೋನಿಕ್ ಚಿಪ್ಸೆಟ್ ನ ಕೊಡ್ತಿದ್ದಾರೆ. 48 ಮೆಗಾ ಪಿಕ್ಸೆಲ್ ನ OS ಒಂದಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಒಂದಿಗೆ ಆಕ್ಷನ್ ಬಟನ್ ಇನ್ನಿತರ ತುಂಬಾ ಬ್ಯಾಟರಿ ಲೈಫ್ ನ ಕೂಡ ಅಪ್ಗ್ರೇಡ್ ಮಾಡಿಬಿಟ್ಟು 51,999 ರೂಪಾಯಿಗೆ ಕ್ರೇಜಿ ಆಫರ್ ಮತ್ತೊಂದು ಬೆಸ್ಟ್ ಫೋನ್ ಅಂತ ಕರಿಬಹುದು. ಸೊ ಕಣ್ ಮುಚ್ಕೊಂಡು ತಗೋಬಹುದು. ರಾತ್ರಿ 12 ಗಂಟೆಗೆ ಫಸ್ಟ್ ಆರ್ಡರ್ ನೀವೇ ಹಾಕಿ. ಇಷ್ಟಲ್ಲಿ ಎರಡನೇ ಫೋನ್ ಬರ್ತಾ ಇದೆ ಇವ್ರದೇ iPhone 16 Pro ಕೂಡ ನಿಜವಾಗ್ಲೂ ತುಂಬಾ ಹೆವಿ ಪ್ರೈಸ್ ಡ್ರಾಪ್ ಮಾಡಿದ್ರೆ. ಸೊ ಈ ಸ್ಮಾರ್ಟ್ ಫೋನ್ ಹತ್ತಿರ 1,20,000 ರೂಪಾಯಿ ಲಾಂಚ್ ಆದ್ರೂ ಈ ಸೇಲಲ್ಲಿ ಜಸ್ಟ್ 70,000 ರೂಪಾಯಿ ಸಿಗ್ತಿದೆ. ಈ ಪ್ರೈಸ್ ಮಾತ್ರ ಸಖತ್ತಾಗಿ ಮಾಡಿದ್ರೆ ನಾನು ತುಂಬಾ ಹ್ಯಾಪಿ ಇದ್ದೀನಿ. ಈ ಫೋನ್ ನನಗೆ ಸಿಕ್ತಂದ್ರು ನಾನು ಆರ್ಡರ್ ಹಾಕೋ ಪ್ಲಾನ್ ಇದ್ದೀನಿ. ಸೊ ಇದು ಕೂಡ 6.3 inches ನ ಸೂಪರ್ ರೆಟಿನಾ ಡಿಸ್ಪ್ಲೇ ಒಂದಿಗೆ A18 Pro ಚಿಪ್ಸೆಟ್ 48+48+12 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ 12 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಕೊಡ್ತಾರೆ. ಸೊ ಲಾಸ್ಟ್ ಇಯರ್ಗಿಂತ ತುಂಬಾ ಬ್ಯಾಟ್ರಿಗಳನ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಮ್ಯಾಕ್ಸ್ ಸೇಫು ವೈರ್ಲೆಸ್ ಚಾರ್ಜಿಂಗ್ ಒಂದಿಗೆ 70,000 ರೂಪಾಯಿಗೆ ಒನ್ ಆಫ್ ದ ಕ್ರೇಜಿ ಡೀಲ್ ಅಂತ ಕರಿಬಹುದು. ಕಣ್ ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಇಡಿಸ್ಟಲ್ಲಿ ಕೊನೆಯ ಫೋನ್ ಬರ್ತಾ ಇದೆ. ಎಸ್ ಆಬ್ವಿಯಸ್ಲಿ ಅದು ಕೂಡ ಐಫೋನ್ ಅವರ iPhone 16 Pro Max. ಈ ಸ್ಮಾರ್ಟ್ ಫೋನ್ ಹತ್ರ 1,60,70,000 ರೂಪಾಯಿ ಲಾಂಚ್ ಆಗಿತ್ತು. ವಿತ್ ಆಫರ್ ಇಂದಿಗೆ ಈ ಫೋನ್ ಜಸ್ಟ್ 80,000 to 90,000 ರೂಪಾಯಿ ಸಿಗಲಿದೆ ಅಂತೆ. ನಿಜವಾಗ್ಲೂ ಕ್ರೇಜಿ ಡೀಲ್ ಗುರು. ಏನ್ ಗುರು 1.5 ಲಕ್ಷದಿಂದ ಡೈರೆಕ್ಟ್ಲಿ 50-60% ಆಫ್ ಆಗಿಬಿಟ್ಟು 80,000-90,000 ರೂಪಾಯಿ ನೋಡಕ್ ಸಿಗ್ತದೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ಬಿಗ್ಗರ್ 6.9 inches ಅಂತ ಸೂಪರ್ ರೆಟಿನಾ ಡಿಸ್ಪ್ಲೇ ಒಂದಿಗೆ A18 Pro ಚಿಪ್ಸೆಟ್ 48+48 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ 12 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಬಿಗ್ಗರ್ ಬ್ಯಾಟ್ರಿ ಒಂದಿಗೆ ಮ್ಯಾಕ್ಸ್ ಸೇಫು ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ನೆಕ್ಸ್ಟ್ ಪ್ರೋ ಇದೆ ಆಯ್ತಾ. ಸೊ 17 Pro Max ಎಲ್ಲ ತೊಗೊಳಕ್ಕಾಗಲ್ಲ, ಅಷ್ಟೊಂದು ಬಜೆಟ್ ಇಲ್ಲ ಅಂದರೆ ಏನು ಕಮ್ಮಿ ಇಲ್ಲ ಆಯ್ತಾ. ಜಾಸ್ತಿ ಅಪ್ಗ್ರೇಡ್ಸ್ಗಳು ಏನೂ ಆಗಿಲ್ಲ. ಸೊ ಕಣ್ ಮುಚ್ಚಿ ನೀವು 80-90 ಅಥವಾ 10,000 1 ಲಕ್ಷ ಕೊಟ್ಟರು ಕೂಡ Pro Maxಗೆ ಏನೂ ಕಮ್ಮಿ ಇಲ್ಲ. 16 Pro Max ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಖಂಡಿತ ಐಫೋನ್ಸ್ ಮಾತ್ರ ನೀವು ಯಾವುದೇ ತೊಗೊಂಡ್ರು ಕಣ್ ಮುಚ್ಚಿ ತೊಗೊಬೋದು. ಸ್ಪೆಷಲಿ 16 ಸೀರೀಸ್ ಮಾತ್ರ ಆಯ್ತಾ. ಬಾಕಿ 20,000-30,000 40,000 ರೂಪಾಯಿಗಳು ನಿಮಗೆ ಈ 14 13 ನೋಡೋಕೆ ಸಿಗ್ತದೆ. ಬಟ್ ನಾನೇ ಸಜೆಸ್ಟ್ ಮಾಡಲ್ಲ. ಸೊ 16 ಸೀರೀಸ್ ಮಾತ್ರ ಕ್ರೇಜ್ ಡೀಲ್ ಸಿಗ್ತವೆ. ಸೊ ಓವರ್ ಆಲ್ ನಾನು ಅಂತ ಈ 10,000 ಪಡ್ಕೊಂಡು 1 ಲಕ್ಷ 1.5 ಲಕ್ಷ ತನಕ ಏನೆಲ್ಲ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಈ ಫ್ಲಿಪ್ಕಾರ್ಟ್ ಬಿಗಿನರ್ಸ್ ಅಲ್ಲಿ ಕ್ರೇಜಿ ಪ್ರೈಸ್ ಆಫ್ ಸಿಗ್ತಿದೆ. ಸೊ ಡೆಫಿನೆಟ್ಲಿ ನೀವು ಯಾವುದೇ ಬಜೆಟ್ ಅಂತ ಸ್ಮಾರ್ಟ್ ಫೋನ್ ಚೂಸ್ ಮಾಡಿಕೊಂಡ್ರು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಡೀಟೇಲ್ ಆಗಿ ನೋಡಿಕೊಂಡು ಕಾರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಪರ್ಚೇಸ್ ಮಾಡಿ. ಬಾಕಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಹೊಸ ಫೋನ್ ಕೊಂಡ್ಕೊಳ್ತಿದ್ರೆ ಅಂದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಯಲ್ಲಿ ಈ ಆಫರ್ಸ್ಗಳನ್ನ ನೀವು ಹಬ್ಬ ಸೇಲ್ನ ಬಿಟ್ರಿ ಅಂತಂದರೆ ಇದಕ್ಕಿಂತ ಒಳ್ಳೆ ಆಫರ್ಸ್ಗಳು ಮತ್ತೆ ನಿಮಗೆ ಮುಂದೆ ಯಾವಾಗೂ ಸಿಗಲ್ಲ ಆಯಿತಾ. ಸೊ ಇಲ್ಲಿ ಒಂದು ಒಳ್ಳೆ ಪ್ರೈಸ್ ಡ್ರಾಪ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಈ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.